ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಎಕ್ಸಲೆಂಟ್ ವರ್ಡ್ಗೆ ಸ್ವಾಗತ. ಎಲ್ರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಶುಕ್ರವಾರ ಮತ್ತು ವೈಕುಂಠ ಏಕಾದಶಿ ಎರಡೂ ಆಗಿದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲು ತೊಳೆದು ರಂಗೋಲಿಯನ್ನು ಹಾಕ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ರಂಗೋಲಿ ಜೊತೆಯಲ್ಲಿ ಕೆಮ್ಮಣ್ಣು ಕೂಡ ಇಡೋದು ಅಭ್ಯಾಸ. ಮೊದಲಿಂದನೂ ಅಜ್ಜಿ ಮನೆಯಲ್ಲಿ ಇದ್ದಾಗಲಿಂದನೂ ಕೂಡ ನಾವು ಈ ಒಂದು ಅಭ್ಯಾಸನ ಮಾಡಿದ್ದೀವಿ. ರಂಗೋಲಿ ಮತ್ತು ಕೆಮ್ಮಣ್ಣು ಎರಡೂ ಸಹ ಲಕ್ಷ್ಮೀ ನಾರಾಯಣರ ಸ್ವರೂಪ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಎರಡನ್ನೂ ಕೂಡ ಹಾಕ್ತೀವಿ. ಕೆಲವೊಬ್ಬರು ರಂಗೋಲಿ ಜೊತೆಯಲ್ಲಿ ಕಲರ್ ಕೂಡ ಹಾಕ್ತಾರೆ. ನಾವೇನು ಯಾವತ್ತೂ ಕಲರ್ ಹಾಕೋದಿಲ್ಲ. ನಾರ್ಮಲಾಗಿ ರಂಗೋಲಿ ಜೊತೆಯಲ್ಲಿ ಕೆಮ್ಮಣ್ಣನ್ನು ಇಡ್ತೀವಿ. ಮತ್ತು ಆ ಬಿಳಿ ಮತ್ತು ಕೆಂಪು ಎರಡೂ ಒಟ್ಟಿಗೆ ಸೇರಿಸಿದಾಗ ಬಾಗಿಲಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ವಿಚಾರದ ಬಗ್ಗೆ. ಇದೆಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಬಾಗಿಲು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ತುಂಬ ಚೆನ್ನಾಗಿ ಹಾಕ್ತೀಯ ರಂಗೋಲಿ ನೀನು ಅಂತ ಹೇಳಿ. ಥ್ಯಾಂಕ್ ಯು ಮಗಳೇ. ಆ್ಯಂಡ್ ಇದೆಲ್ಲ ಮುಗೀತು. ಈಗ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ, ಬೇಗ ಬೇಗ ಟಿಫನ್ ಮಾಡಬೇಕಂತ. ಸೊ ಇವತ್ತು ಏನು ಮಾಡೋದು ಟಿಫನ್ ಅಂತ ಯೋಚನೆ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ರೈಸ್ ಎಲ್ಲ ಇವತ್ತು ಏಕಾದಶಿ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ರೈಸ್ ಐಟಮ್ ಎಲ್ಲ ಏನೂ ಮಾಡೋದಿಲ್ಲ. ಮಾಡಿದ್ರೆ ತಿಂತಾರೆ, ಬಟ್ ಮಾಡೋದು ಕಡಿಮೆ ನಾವು. ಸೊ ಹಾಗಾಗಿ ಅಮ್ಮ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ನನ್ನ ಮಗಳಿಗೆ ತುಂಬಾ ಇಷ್ಟ ಚಪಾತಿ ಅಂತ ಹೇಳಿದ್ರು. ನನ್ನ ಮಗಳು ಮತ್ತು ನನ್ನ ಮಗನಿಗಿಬ್ಬರಿಗೂ ತುಂಬಾ ಇಷ್ಟ ಚಪಾತಿ ಅಂತ ಹೇಳಿದರು. ಸೊ ಹಾಗಾಗಿ ಚಪಾತಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಚಪಾತಿಗೆ ಚಟ್ನಿ ಎಲ್ಲ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ರಂಗೋಲಿ ಎಲ್ಲ ಹಾಕಿ ಮುಗೀತು. ನಂತರ ನಾನು ಒಳಗೆ ಹೋಗಿ ಚಪಾತಿ ಹಿಟ್ಟನ್ನ ಕಲಸೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ನೀರೆಲ್ಲ ಹಾಕಿ ಚಪಾತಿ ಹಿಟ್ಟನ್ನು ಒಳಗಡೆ ಹಾಕಿಬಿಟ್ಟು ಕಲಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಮನೆಯಲ್ಲಿ ಚಪಾತಿ ಹಿಟ್ಟನ್ನು ನಾವು ನಾರ್ಮಲಾಗಿ ಕೈನಲ್ಲೇ ಕಲಿಸ್ತೀವಿ. ಯಾಕಂದರೆ ಅದೊಂದು ಸಣ್ಣ ಎಕ್ಸಸೈಸ್ ಆಗುತ್ತೆ ನಮ್ಮ ಕೈಗಳಿಗೆ. ಸೊ ಕೆಲವೊಬ್ಬರು ಮಿಕ್ಸಿನಲ್ಲಿ ಮಾಡ್ಕೊಳ್ತಾರೆ, ಬಟ್ ನಮ್ಮ ಮನೆ ಆ ಥರದ್ದೆಲ್ಲ ಏನಿಲ್ಲ. ನಾವು ಕೈನಲ್ಲೇ ಕಲಿಸ್ತೀವಿ. ಅದು ಬೆಳಗ್ಗೆ ಎದ್ದು ಒಂದು ರುಟೀನ್ ಥರ ಒಂದು ವರ್ಕೌಟ್ ಆಗುತ್ತೆ ನಮ್ಮ ಕೈಗಳಿಗೆ, ಬೆರಳುಗಳಿಗೆ ಎಲ್ಲದು. ಅದೊಂದು ಎಕ್ಸಸೈಸ್, ಬ್ಲಡ್ ಸರ್ಕ್ಯುಲೇಷನ್ಗೆ ಈಸಿ ಆಗುತ್ತೆ ನಮಗೆ. ಸೊ ಅದೆಲ್ಲ ಆಯಿತು. ಈ ಥರ ಹದವಾಗಿ ಹಿಟ್ಟನ್ನು ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಅದಾದ ನಂತರ ನನಗೆ ಮಾರ್ನಿಂಗ್ ಎದ್ದು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಿಸಿ ನೀರು ಕುಡಿಯೋದು ಅಭ್ಯಾಸ ಅನ್ನೋದಕ್ಕಿಂತ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದಾಗ ಡಾಕ್ಟ್ರು ನನಗೆ ಸಜೆಸ್ಟ್ ಮಾಡಿದರು. ಸೊ ಮಾರ್ನಿಂಗ್ ಎದ್ದು ಬಿಸಿ ನೀರು ಕುಡಿಬೇಕು ಸ್ವಲ್ಪ ಅಂತ ಹೇಳಿ. ಸೊ ಹಾಗಾಗಿ ಅವಾಗಲಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಡೈಲಿ 2 ಗ್ಲಾಸಸ್ ಆಫ್ ವಾಟರ್ ಬಿಸಿ ನೀರನ್ನ ನಾನು ಕುಡಿತಾ ಬರ್ತೀನಿ. ನಂತರ ಮಕ್ಕಳಿಗೆ ಟೈಮ್ ಆಯಿತು, ಸ್ಕೂಲಿಗೆ ಅಮ್ಮನೇ ರೆಡಿ ಮಾಡಿ ಕಳಿಸಿದ್ದಾರೆ. ಸೊ ಈಗ ನಾನು ಫ್ರೆಶಪ್ ಆಗಿ ಬಂದು ಶುಕ್ರವಾರ ವೈಕುಂಠ ಏಕಾದಶಿ. ಸೊ ಪೂಜೆ ಮಾಡಿ ದೇವರಿಗೆ ಕೈ ಮುಗಿದು ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ನಾನು ರೆಡಿ ಆಗಿಬಿಟ್ಟು ಆಫೀಸಿಗೆ ಹೊರಟೆ. ಆಲ್ಮೋಸ್ಟ್ 10 o'clock ಆಗಿತ್ತು. ಸೊ ಹಾಗಾಗಿ ತುಂಬ ಏನು ಟ್ರಾಫಿಕ್ ಇರಲಿಲ್ಲ. ಹಾಗಾಗಿ ಬೇಗ ಇದು ನನ್ನ ಆಫೀಸ್ ಕ್ಯಾಬಿನ್. ಇದು ನನ್ನ ಫೇವ್ರೆಟ್ ಒಂದು ಜಾಗ ಅಂತಲೇ ಹೇಳಬೇಕು. ಇದು ಮನಿ ಪ್ಲ್ಯಾಂಟ್ ಬಂದು ನನ್ನ ತಮ್ಮನಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು. ಅದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇದು ಬಂದು ನಮ್ಮ ಬಿಲ್ಲಿಂಗ್ ಸೆಕ್ಷನ್. ನಾವು ಪ್ರತಿದಿನ ಬೆಳಗ್ಗೆ ಇದ್ದು ಗುರುವಾರರಿಗೆ ನಮಸ್ಕಾರ ಮಾಡಿನ ನಮ್ಮ ಕೆಲಸವನ್ನು ಮುಂದುವರಿಸ್ತಕ್ಕಂಥದ್ದು ಮಾಡ್ತೀವಿ. ಸೊ ಹಾಗಾಗಿ ನಾವು ಸಿಸ್ಟಮಲ್ಲಿ ಕೂಡ ಅವ್ರಿಗೆ ಫೋಟೋನ ಇಟ್ಕೊಂಡಿದ್ದೀವಿ. ಒಂದು ನಂಬಿಕೆ, ರಾಯಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಸೊ ಹಾಗಾಗಿ ಎಲ್ಲ ಬೀಡಲ್ಲಿ ನಿರ್ಮಾಣ ಮಾಡಿ ಕಳಿಸುವಂಥದ್ದು. ಅಂತ ಹೇಳಿ ನಮ್ಮ ಆಫೀಸಲ್ಲಿ ಏನೇ ಒಂದು ಅನ್ಬೋರ್ಡಿಂಗ್ ಇದ್ರೂ ಇವರೊಂದು ಟೀಮ್ ಇದೆ. ಇವ್ರ ಟೀಮೇ ಬರುವಂಥದ್ದು. ನೀಟಾಗಿ ಮಾಡಿಕೊಟ್ಟು ಹೋಗ್ತಾರೆ ಒಳ್ಳೆ ಜನ. ನಾನು ಹೇಳಿದಲ್ಲ ನಿಮಗೆ ಏನೇನು ಸಿಗುತ್ತೆ, ನಿಮ್ಮ ಪ್ರಾಡಕ್ಟ್ ಸಿಗುತ್ತೆ ಅಂತೆಲ್ಲ ಅದನ್ನು ಹೇಳ್ತೀನಿ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ಕೇಳ್ತಾರಲ್ಲ ಅಂತ. ಥ್ಯಾಂಕ್
ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ.